ನಾವು ಬೆಳೆದಂತಹ ಬೆಳೆಗೆ ಸರಿಯಾದಂತಹ ಬೆಲೆ ಕೊಡ್ರಪ್ಪ ಅಂಥೇಳಿ ಒಂದು ವಾರದಿಂದ ರೈತರು ನಡೆಸ್ತಿರುವಂತಹ ಹೋರಾಟ ಮುಗಿಲು ಮುಟ್ಟಿದೆ. ಪ್ರತಿಭಟನೆ ಮಾಡಿದರು, ರಸ್ತೆ ತಡೆಯನ್ನು ನಡೆಸಿದರು, ಅಹೋರಾತ್ರಿ ಧರಣಿಯನ್ನು ನಡೆಸಿದರು, ರಸ್ತೆಯಲ್ಲಿ ಅಡುಗೆ ಮಾಡಿ ಅಲ್ಲೇ ನಿದ್ದೆ ಮಾಡಿ ಬೇಡಿಕೆ ಈಡೇರಿಸಿ ಅಂತ ಸರ್ಕಾರಕ್ಕೆ ಅವರು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅನ್ನದಾತರ ಹೋರಾಟ ಜೋರಾಗ್ತಾ ಇದ್ದಂತೆ ಇವತ್ತು ಸಂಧಾನಕ್ಕೆ ಸಚಿವರು ಬಂದಿದ್ದರು, ಆದರೆ ಸಭೆ ವಿಫಲವಾಗಿದೆ. ಅಷ್ಟಕ್ಕೂ ಸಚಿವರ ಮುಂದೆ ರೈತರು ಇಟ್ಟಂತಹ ಬೇಡಿಕೆಗಳು ಏನೇನಿದ್ವು, ಸಚಿವರು ಏನು ಉತ್ತರವನ್ನು ಕೊಟ್ಟರು ಅನ್ನೋದನ್ನು ನಿಮಗೆ ತೋರಿಸ್ತಾರೆ. ನಾಳೆ ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡಿ ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ನಿರ್ಣಯ. ರೈತರು ರೊಚ್ಚಿಗೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಯಾಕಂದ್ರೆ ಬೆಳಗಾವಿಯಲ್ಲಿ ಹೊತ್ತಿದ ಕಬ್ಬಿನ ಕಾಡ್ಗಿಚ್ಚು ನಿಧಾನವಾಗಿ ಎಲ್ಲಾ ಕಡೆ ಆವರಿಸೋದಕ್ಕೆ ಶುರು ಮಾಡಿದೆ. ಬರೋಬ್ಬರಿ ಒಂದು ವಾರದಿಂದ ಅನ್ನ ನೀರು ಬಿಟ್ಟು ಜಾಗರಣೆ ಮಾಡ್ತಿರೋ ಅನ್ನದಾತರು ಸರ್ಕಾರದ ವಿರುದ್ಧ ಸಂಗ್ರಾಮ ಶುರು ಮಾಡಿದ್ದಾರೆ. ಸಂಧಾನಕ್ಕೆ ಬಂದ ಸರ್ಕಾರದ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ ಅವರ ಮಾತಿಗೂ ರೈತರು ನಯಾ ಪೈಸೆ ಬೆಲೆ ಕೊಟ್ಟಿಲ್ಲ. ಹೀಗಾಗಿ ಸಂಧಾನ ವಿಫಲವಾಗಿದೆ. ಬೆಳಗಾವಿ ಗುರ್ಲಾಪುರದ ಪ್ರತಿಭಟನಾ ಸ್ಥಳಕ್ಕೆ ಬಂದ ಸಚಿವ ಎಚ್.ಕೆ. ಪಾಟೀಲ್ ರೈತರನ್ನ ಭೇಟಿಯಾದ್ರು. ನನಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿ ನಿಮ್ಮ ಜೊತೆ ಮಾತುಕತೆ ನಡೆಸಲು ಹೇಳಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದ ಪರವಾಗಿ ನಾನು ಬಂದಿದ್ದೇನೆ. ದಯವಿಟ್ಟು ಪ್ರತಿಭಟನೆ ಕೈಬಿಟ್ಟು ಮಾತುಕತೆಗೆ ಬನ್ನಿ ಅಂತ ಸಚಿವರು ಮನವಿ ಮಾಡಿದ್ರು. ಆದ್ರೆ ಬೆವರು ಸುರಿಸಿ ಬೆಳೆದ ಬೆಳೆಗೆ ತಕ್ಕ ಬೆಲೆ ಸಿಗದೆ ರೋಸಿ ಹೋಗಿರುವ ರೈತರು ಸಚಿವರ ಎದುರೇ ಬೇಡಿಕೆಗಳ ಪಟ್ಟಿಯನ್ನೇ ಕೊಟ್ರು. ಮೊದಲನೆಯದ್ದಾಗಿ ರೈತರ ಬೆಳೆಗಳನ್ನ ತೂಕ ಹಾಕುವಾಗ ನಡೆಯೋ ವೇಯಿಂಗ್ ಬ್ರಿಡ್ಜ್ ಮೋಸ ತಪ್ಪಿಸಿ, ಇಳುವರಿ ಪ್ರಮಾಣ ನಿಗದಿಯಲ್ಲಿ ಆಗ್ತಿರೋ ಮೋಸ ತಪ್ಪಿಸಿ, ಕಬ್ಬು ಕೊಟ್ಟ 15 ದಿನಗಳಲ್ಲಿ ಹಣ ನೀಡಬೇಕು ಅಂತ ನಿಯಮ ಜಾರಿ ಮಾಡಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ ಸಕ್ಕರೆ ಆಯುಕ್ತರ ಕಚೇರಿ ಸ್ಥಾಪನೆಯಾಗಬೇಕು. ವರ್ಗಾವಣೆಯಾಗಿರುವ ಸಕ್ಕರೆ ಆಯುಕ್ತರ ನಿಯುಕ್ತಿಗೊಳಿಸಬೇಕು. ಪ್ರತಿದಿನವೂ ಕನಿಷ್ಠ 12 ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕು. ಸಾಗಣೆ ವೆಚ್ಚದ ತಾರತಮ್ಯ ಸರಿಪಡಿಸಬೇಕು. ಇಳುವರಿ ಆಧಾರಿತ ಬೆಲೆ ನಿಗದಿ ಮಾಡಬೇಕು. ಇವೆಲ್ಲ ಸಮಸ್ಯೆಯನ್ನ ಮುಂದಿನ 24 ಗಂಟೆ ಒಳಗೆ ಬಗೆಹರಿಸುವ ಭರವಸೆ ಕೊಡಿ ಅಂತ ಪಟ್ಟು ಹಿಡಿದ್ರು. ರೈತರ ಬೇಡಿಕೆಗಳನ್ನ ಕೇಳಿ ತಬ್ಬಿಬ್ಬಾಗಿ ಹೋದ ಸಚಿವ ಎಚ್.ಕೆ. ಪಾಟೀಲ್, ಇದ್ಯಾವುದು ನನ್ನ ಕೈಯಲ್ಲಿ ಇಲ್ಲ, ಎಲ್ಲ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಕಾನೂನಾತ್ಮಕವಾಗಿ ಜಾರಿ ಮಾಡಬೇಕು. ಹೀಗಾಗಿ ಮುಖ್ಯಮಂತ್ರಿಗಳು ನಿರ್ಧಾರ ಕೈಗೊಳ್ಳಬೇಕು. ಹಾಗಾಗಿ ಮಾತುಕತೆಗೆ ಬನ್ನಿ ಅಂತ ಆಹ್ವಾನ ಕೊಟ್ರು. ಸಿಎಂ ನಿರ್ದೇಶನದಂತೆ ರೈತರ ಸಮಸ್ಯೆ ಕೇಳ್ತಿದ್ದೇನೆ. ಸಿಎಂ ಸಿದ್ದರಾಮಯ್ಯ ಜೊತೆ ನೀವುಗಳು ಚರ್ಚಿಸಬೇಕು. ಕಾರ್ಖಾನೆ ಮಾಲೀಕರೊಂದಿಗೂ ಚರ್ಚಿಸಿ ನಿರ್ಣಯ ಮಾಡಬೇಕು. ಹೀಗಾಗಿ ನಾಳೆ ಬೆಂಗಳೂರಿನಲ್ಲಿ ಸಿಎಂ ಜೊತೆ ಮಾತನಾಡುತ್ತೇನೆ. ನಾಳೆ ಸಂಜೆ ಅಥವಾ ನಾಡಿದ್ದು 10 ರೈತ ಮುಖಂಡರು ಬೆಂಗಳೂರಿಗೆ ಬನ್ನಿ. ಸಿಎಂ ಜೊತೆ ಮಾತನಾಡಿಸಿ ಪರಿಹಾರ ಕೊಡಿಸುತ್ತೇವೆ. ನಾಳೆ ಬೆಳಗ್ಗೆ ಅಥವಾ ಸಂಜೆ ಸಿಎಂ ಜೊತೆ ರೈತರೊಂದಿಗೆ ಸಭೆ ನಡೆಯುತ್ತೆ. 7ನೇ ತಾರೀಕು ಸಿಎಂ ರೈತರು ಮತ್ತು ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ನಡೆಸಿ ಅದೇ ದಿನ ಮಧ್ಯಾಹ್ನ 2 ಗಂಟೆಯೊಳಗೆ ಸರ್ಕಾರದ ನಿರ್ಣಯ ಪ್ರಕಟ ಮಾಡ್ತೀವಿ ಅಂದ್ರು. ಸಚಿವರ ಮಾತಿಗೆ ರೈತರು ಬಗ್ಲಿಲ್ಲ, ಪ್ರತಿಭಟನೆಯನ್ನು ಕೈಬಿಟ್ಟಿಲ್ಲ. ಆದ್ರೆ ಸಚಿವರ ಮಾತನ್ನ ರೈತರು ಗೌರವಿಸಿದ್ದಾರೆ. ನಾಳೆ ಬೆಳಗ್ಗೆ ಮೊದಲು ಬೆಳಗಾವಿಯಲ್ಲೇ ಕಬ್ಬು ಬೆಳೆಗಾರರ ಮಹತ್ವದ ಸಭೆ ನಡೆಯಲಿದೆ. ಆ ಸಭೆಯಲ್ಲಿ ಬೆಂಗಳೂರಲ್ಲಿ ನಡೆಯೋ ಸಿಎಂ ಸಭೆಗೆ ಹೋಗ್ಬೇಕಾ ಬೇಡವಾ ಎಂಬ ಬಗ್ಗೆ ನಿರ್ಧಾರ ಮಾಡ್ತಾರೆ. ಸಭೆಗೆ ಹೋಗೋದಾದ್ರೆ ಯಾರೆಲ್ಲ ಹೋಗಬೇಕು ಎಂಬ ಬಗ್ಗೆ ತೀರ್ಮಾನಿಸ್ತಾರೆ. ಸಭೆಗೆ ಹೋಗೋದು ಬೇಡ ಅಂತ ನಿರ್ಧಾರ ಆದ್ರೆ ಹೋರಾಟ ಮುಂದುವರಿಯಲಿದೆ. ಸಿಎಂ ಸಭೆಗೆ ಹೋಗದಿದ್ರೆ ಹೆದ್ದಾರಿ ಬಂದ್ ಮಾಡಿ ಉಗ್ರ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ. ನಾಳೆ ಸಾಯಂಕಾಲ 6 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮೊದಲನೇ ರೈತರ ಮೀಟಿಂಗ್. ನಂತರ ನೀವು ಅವತ್ತು ಇರಬೇಕಾಗುತ್ತೆ. 7ನೇ ತಾರೀಕು ಮುಂಜಾನೆ ಕಾರ್ಖಾನೆಯವ್ರದ್ದು ಮೀಟಿಂಗ್. 7ನೇ ತಾರೀಕು 2 ಗಂಟೆಯೊಳಗ ನಿಮಗೆ ಸರ್ಕಾರದ ನಿರ್ಣಯ, ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ನಿರ್ಣಯ
ಎರಡೂ ರಾಜ್ಯ ಬಂದ್ ಕರೆ ಕೊಡ್ತೀವಿ. ಸಂಪೂರ್ಣ ನ್ಯಾಷನಲ್ ಹೈವೇ ಬಂದ್ ಮಾಡಿ ಅಲ್ಲೇ ಟೆಂಟ್ ಹಾಕಿ 3 ಲಕ್ಷ ಜನ ರಸ್ತೆ ಮೇಲೆ ಬರುವಂತ ಪರಿಸ್ಥಿತಿ ಆಗ್ತದ. ಅದನ್ನ ತಂದ್ಕೋಬೇಡ್ರಿ. ನಮ್ದು ಗಟ್ಟಿ ನಿರ್ಧಾರದ ಸಾಯಂಕಾಲ ಒಳಗೆ ಬಂದು ನಿರ್ಧಾರ ಹೇಳಿದ್ರೆ ಹೋರಾಟ ಹಿಂದೆ ತಕ್ಕೊಳ್ತೀವಿ. ಅಕಸ್ಮಾತ್ ಆಗಿ ಬರದೇ ಇದ್ರ ನಮ್ಮ ಹೋರಾಟ ಏನು ನಿರ್ಧಾರ ಮಾಡಿವಲ್ಲ ಅದು ಕಂಟಿನ್ಯೂ ಆಗ್ತದೆ ಸರ್. 1 ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ಬೆಳಗಾವಿ ರೈತರು ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಘೋಷಣೆ ಮಾಡುವವರೆಗೂ ಕಿಟ್ಟ ಹೆಜ್ಜೆ ಹಿಂದಿಡಲ್ಲ ಅಂತ ಆಕ್ರೋಶದ ಕಹಳೆ ಮೊಳಗಿಸುತ್ತಿದ್ದಾರೆ. ಬೆಳಗಾವಿಯಲ್ಲಿ ಹೊತ್ತಿದ ಕಿಡಿ ಉತ್ತರ ಕರ್ನಾಟಕವನ್ನೇ ಆವರಿಸಿದೆ. ಚಿಕ್ಕೋಡಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನಾಕಾರರು, ಇನ್ನೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಸಾಥ್ ಕೊಟ್ಟಿದ್ದಾರೆ. ಬಂಧುಗಳೇ, ರೈತ ಪರವಾಗಿರ್ತಕ್ಕಂಥ ಈ ಚಳವಳಿ ಹೋರಾಟ, ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ. ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ. ಗೌರವಾನ್ವಿತ ಸಚಿವರು ಏನು ಬರ್ತಾ ಇದ್ದಾರೆ, ಇಲ್ಲಿ ಬಂದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರ್ಸಕ್ಕಂತ ಕೆಲಸ ಮಾಡಬಾರದು. ಅರೆಬೆತ್ತಲೆ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಆಕ್ರೋಶ. ಒಂದ್ ಕಡೆ ಕಬ್ಬು ಬೆಳೆಗಾರರು ಪಟ್ಟು ಬಿಡುತ್ತಿಲ್ಲ, ಮತ್ತೊಂದೆಡೆ ಪ್ರತಿಭಟನೆ ಧರಣಿಗಳು ನಿಲ್ತಿಲ್ಲ. ಹತಣಿ, ಹುಕ್ಕೇರಿ, ಚಿಕ್ಕೋಡಿ ಅಂತ ಶುರುವಾದ ಹೋರಾಟ ವಿಜಯಪುರದಲ್ಲೂ ಕಿಡಿ ಹೊತ್ತಿಸಿದೆ. ಗುರ್ಲಾಪುರ ಕ್ರಾಸ್ನಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕರವೇ ನಾರಾಯಣಗೌಡ ಬಣ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟ ಮಾಡಿದ್ರು. ರೈತರ ಹೋರಾಟಕ್ಕೆ ಸ್ವಾಮೀಜಿಗಳು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಎದ್ದಿರೋ ಕಬ್ಬು ಬೆಳೆಗಾರರ ಕಿಚ್ಚು ತಣ್ಣಗಾಗೋ ಲಕ್ಷಣಗಳು ಕಾಣ್ತಿಲ್ಲ. ನಾಳೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನಾಗುತ್ತೆ? ನಾಳೆ ಬೆಳಗಾವಿಯಲ್ಲಿ ನಡೆಯೋ ರೈತ ಮುಖಂಡರ ಸಭೆಯಲ್ಲಿ ಏನ್ ನಿರ್ಧಾರ ಆಗತ್ತೆ ಅನ್ನೋದು ಸದ್ಯಕ್ಕಿರುವ ಯಕ್ಷ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.